ಎಲ್ಲರಿಗೂ ನಮಸ್ಕಾರ. ಇವತ್ತು ಘಾಟಿಗೆ ಬಂದಿದ್ದೆ. ಹಂಗೆ ಬರ್ತಾ ಬರ್ತಾ ಘಾಟಿ ಹತ್ರ ಇತ್ತೀಚೆಗೆ ಮಳೆ ಬಿತ್ತು ಸೂಪರಾಗಿ. ತುಂಬ ಚೆನ್ನಾಗಿ ಮಳೆ ಬಿದ್ದಿದ್ದಕ್ಕೆ ರೈತರು ತಮ್ಮ ಹೊಲಗಳನ್ನು ದುಕ್ಕಿ ಮಾಡ್ತಾ ಇರ್ತಕ್ಕಂಥದ್ದು, ರಾಗಿ ಚಲ್ಲೋದಕ್ಕೆ ಸಿದ್ಧ ಮಾಡ್ಕೊತಾ ಇದ್ದಾರೆ ನೋಡ್ರಿ. ಈಗ ಸುಮಾರು ಘಾಟಿ, ಗೌರಿಬಿದನೂರು, ತೊಂಡೆಬಾವಿ, ಮಂಚೇನಹಳ್ಳಿ ಈ ಕಡೆ ಎಲ್ಲ ಒಂದು ವಾರದಿಂದ ಒಳ್ಳೆ ಮಳೆ ಬಿತ್ತು. ಘಾಟಿ ಕಡೆ ಕೂಡ ಒಳ್ಳೆ ಮಳೆ ಬಿದ್ದಿದ್ದಕ್ಕೆ ಘಾಟಿ ಸುತ್ತಮುತ್ತಿನ ರೈತರೆಲ್ಲರೂ ದುಕ್ಕಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿತ್ತು ನೋಡಿರಿ. ಇಲ್ಲೊಂದೇ ಅಲ್ಲ, ಇನ್ನೂ ಅಲ್ಲಿ ಒಂದು ದುಕ್ಕಿ ಮಾಡ್ತಾ ಇದ್ದಾರೆ, ಅದನ್ನು ತೋರಿಸ್ತೀನಿ. ಅಲ್ಲಿ ರೈತರು ದುಕ್ಕಿ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ರಿ. ಅಲ್ಲಿ ದುಕ್ಕಿ ಮಾಡ್ತಾ ಇದ್ದಾರೆ, ಸುಮಾರು ಟ್ಯಾಕ್ಟ್ರಿಗಳ ಮುಖಾಂತರ ದುಕ್ಕಿ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇವಿಲ್ಲ, ಎತ್ತುಗಳಿಂದ ದುಕ್ಕಿ ಮಾಡೋದು ಯಾವಾಗೋ ಇತ್ತು ಒಂದು ಕಾಲದಲ್ಲಿ. ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ಜೊತೆ ಎತ್ತಿದ್ದು, ಎತ್ತುಗಳ ಮುಖಾಂತರ ದುಕ್ಕಿ ಮಾಡೋರು. ಇವಾಗ ಟ್ಯಾಕ್ಟ್ರಿಗಳು ಸ್ವಲ್ಪ ತುಂಬ ಬೇಗ ಕೆಲಸ ಆಗುತ್ತೆ. ಆ ಉದ್ದೇಶದಿಂದ ಇಲ್ಲಿ ಇವರು ಟ್ಯಾಕ್ಟ್ರಿಗಳ ಮುಖಾಂತರ ದುಕ್ಕಿ ಮಾಡ್ತಾ ಇರ್ತಕ್ಕಂಥದ್ದನ್ನು. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ. ನೋಡ್ರಿ, ದುಕ್ಕಿ ಮಾಡ್ತಾ ಇರ್ತಕ್ಕಂಥದ್ದು ಯಾವ ಥರ ಭೂಮಿ ಒಳಗಡೆಗೆ ನೇಗ್ಲು ಹೋಗ್ತಾಯಿದೆ ನೋಡ್ರಿ. ತುಂಬ ಚೆನ್ನಾಗಿ. ಬಟ್ ಇಲ್ಲಿ ಸ್ವಲ್ಪ ಮಳೆ ಬಿದ್ದು ಲೇಟಾಗಿ ಇವರು ದುಕ್ಕಿ ಮಾಡ್ಕೊತಾ ಇದ್ದಾರೆ. ಮಳೆ ಬಿದ್ದು ಒಂದೆರಡು ದಿನ ಬಿಟ್ಟು ಮಾಡ್ತಾ ಇರ್ತಕ್ಕಂಥದ್ದು ಇದು. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ರೈತರಿಗೆ ಇದು ತುಂಬ ಅದು ಮಣ್ಣು ಕೆಳಗಡೆ ಮೇಲದ ಕೆಳಗಡೆಗೆ ಒಳ್ಳೆ ಸಾಲು ಹೊಡಿತಾರೆ. ಸಾಲು ಹೊಡೆದಾಗ ಚೆನ್ನಾಗಿರುತ್ತೆ ಅನ್ನೋದು ಉದ್ದೇಶಕ್ಕೆ ರೈತರು ಈ ಥರ ಟ್ರ್ಯಾಕ್ಟರ್ ಮುಖಾಂತರ ದುಕ್ಕಿ ಹೊಡಿತಾ ಇದ್ದಾರೆ.